ಯುಗವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತೇಳಿ ಬಣ್ಣಿಸಲಾಗಿದೆ. ಗುಪ್ತರ ಯುಗವು ನಿಜವಾಗಿಯೂ ಭಾರತದ ಚರಿತ್ರೆಯಲ್ಲಿ ಸುವರ್ಣ ಯುಗವಾಗಿದ್ದೆ. ಇದು ಸತ್ಯವೇ ಅಥವಾ ಮಿಥ್ಯವೇ ಎಂಬುದರ ಕುರಿತಾಗಿ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಹಾಗೆಯೇ ಗುಪ್ತರ ಯುಗ ಸುವರ್ಣ ಯುಗ ಚರ್ಚಿಸಿ ಎಂಬ ಪ್ರಶ್ನೆಯನ್ನು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಅವರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ. ಹಾಗಾಗಿನೇ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಅಧ್ಯಯನದ ವಿಷಯ ಗುಪ್ತರ ಯುಗ ಸುವರ್ಣ ಯುಗ. ಗುಪ್ತರ ಯುಗವನ್ನು ಭಾರತದ ಇತಿಹಾಸದಲ್ಲಿ ಭಾರತೀಯ ಇತಿಹಾಸಕಾರರು ಹಾಗೆಯೇ ಬ್ರಿಟಿಷ್ ಇತಿಹಾಸಕಾರರು ಸಹ ಇದನ್ನು ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಆದರೆ ಕೆಲವು ಇತಿಹಾಸಕಾರರು ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವು ಸುವರ್ಣ ಯುಗವಾಗಿರಲಿಲ್ಲ, ಇದು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸುವ ದೃಷ್ಟಿಯಿಂದ ಮಾತ್ರ ಇದನ್ನು ಸುವರ್ಣ ಯುಗ ಅಂತೇಳಿ ಕರೆಯಲಾಗಿದೆ ಅಂತ ಹೇಳ್ತಾರೆ. ಆದರೆ ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗ ನಿಜವಾಗಿಯೂ ಸುವರ್ಣ ಯುಗವೆಂದೇ ಬಣ್ಣಿಸಬಹುದು. ಅದಕ್ಕೆ ನಾವು ಈ ಕೆಳಗಿನ ಕಾರಣಗಳನ್ನು ನೀಡಬಹುದಾಗಿದೆ. ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗ ಸುವರ್ಣ ಯುಗ ಅಷ್ಟೇ ಆಗಿರದೆ ಭಾರತದ ಈ ಕಾಲವನ್ನು ಬ್ರಿಟಿಷ್ ಇತಿಹಾಸಕಾರರೇ, ಯುರೋಪಿನ ಬರಹಗಾರರೇ ಗುಪ್ತರ ಕಾಲವನ್ನು ಗ್ರೀಸಿನ ಪೆರಿಕ್ಲಸ್ಸನ ಕಾಲಕ್ಕೆ, ಹಾಗೆಯೇ ರೋಮಿನ ಆಗಸ್ಟಸ್ ಸೀಸರ್ನ ಕಾಲಕ್ಕೆ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಳ ಕಾಲಕ್ಕೂ ಹೋಲಿಕೆಯನ್ನು ಮಾಡಿದ್ದಾರೆ. ಗ್ರೀಸ್ನ ಇತಿಹಾಸದಲ್ಲಿ ಪೆರಿಕ್ಲಸ್ಸನ ಕಾಲವನ್ನು ಸುವರ್ಣ ಯುಗವೆಂದು ಬಣ್ಣಿಸಿದರೆ, ರೋಮಿನ ಇತಿಹಾಸದಲ್ಲಿ ಆಗಸ್ಟಸ್ ಸೀಸರ್ನ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆಯಲಾಗಿದೆ. ಹಾಗೆಯೇ ಇಂಗ್ಲೆಂಡಿನ ಇತಿಹಾಸದಲ್ಲಿ ರಾಣಿ ಎಲಿಜಬೆತ್ತಳ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಹಾಗೆಯೇ ಭಾರತದಲ್ಲಿಯೂ ಸಹ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಕರೆಯಲಾಗಿದೆ. ಹಾಗಾಗಿನೇ ಗ್ರೀಸಿನ ಪೆರಿಕ್ಲಸ್, ರೋಮಿನ ಆಗಸ್ಟಸ್ ಸೀಸರ್ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಳ ಕಾಲಕ್ಕೆ ಗುಪ್ತರ ಕಾಲವನ್ನು ಹೋಲಿಸಲಾಗಿದೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಇನ್ನು ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಗುಪ್ತರ ಕಾಲದಲ್ಲಿ ಅಭೂತಪೂರ್ವವಾದಂತಹ ಬೆಳವಣಿಗೆಯಾಗಿದ್ದು ಕಂಡುಬರುತ್ತದೆ. ಈ ಸಾಧನೆ ಅಸಾಮಾನ್ಯವಾದದ್ದು. ಬೇರೆ ಯಾವ ರಾಜಕೀಯ ಅರಸರ ಕಾಲದಲ್ಲಿಯೂ ಇಂತಹ ಮಹತ್ವಪೂರ್ಣವಾದಂತಹ ಬೆಳವಣಿಗೆಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ನಾವು ಗುಪ್ತರ ಯುಗವನ್ನು ಸುವರ್ಣ ಯುಗ ಎಂದು ಬಣ್ಣಿಸಿರುವುದರಲ್ಲಿ ಯಾವುದೇ ತಪ್ಪಿಲ್ಲ. ನಿಜವಾಗಿಯೂ ಗುಪ್ತರ ಯುಗ ಭಾರತದ ಚರಿತ್ರೆಯಲ್ಲಿ ಸುವರ್ಣ ಯುಗವೇ ಆಗಿದೆ. ಇದಕ್ಕೆ ಕಾರಣವಾದಂಥ ಅಂಶಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಹಿಂದೂ ಧರ್ಮದ ನವೋದಯ, ಹಿಂದೂ ಧರ್ಮದ ಪುನರುಜ್ಜೀವನ, ಹಿಂದೂ ಧರ್ಮದ ಪುನರುತ್ಥಾನ ಅಂತ ಹೇಳಿದ್ರೆ ಮರುಹುಟ್ಟು, ಮರುಜನ್ಮ, ರೀಬರ್ತ್ ಅಂತೇಳಿ ಕರೀತೇವೆ. ಜೈನ ಮತ್ತು ಬೌದ್ಧ ಧರ್ಮಗಳ ಉದಯವು ಹಿಂದೂ ಧರ್ಮವ ಅವನತಿಗೆ ಕಾರಣವಾಗಿದೆ. ಹಿಂದೂ ಧರ್ಮ ನಿಧಾನವಾಗಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಹೋಗುತ್ತೆ. ಹಿಂದಿನ ತರಗತಿಗಳಲ್ಲಿ ನೀವು ಕೇಳಿದ್ದೀರ, ಹೊಸ ಮತಗಳ ಉದಯಕ್ಕೆ ಕಾರಣಗಳು. ಅದಕ್ಕೆ ಪ್ರಮುಖ ಕಾರಣವೇ ವೈದಿಕ ಮತದಲ್ಲಿದ್ದಂಥ ಗೊಂದಲಗಳು. ಅದರಿಂದಾಗಿಯೇ ಜೈನ ಮತ್ತು ಬೌದ್ಧ ಮತಗಳ ಉದಯ
ಭಾರತದಲ್ಲಿ ಆಗುತ್ತೆ. ಈ ಎರಡು ಹೊಸ ಮತಗಳ ಉದಯವು ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮ, ಸನಾತನ ಧರ್ಮದ ಅವನತಿಗೆ, ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಲಿಕ್ಕೆ ಕಾರಣವಾಗುತ್ತೆ. ಹೀಗೆ ಹೊಸ ಮತಗಳ ಉದಯದಿಂದ ಮುದುಡಿದ ಮೊಗ್ಗಾಗಿದ್ದಂತಹ ಹಿಂದೂ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡುವುದರ ಮೂಲಕ ಅದಕ್ಕೆ ಪುನರ್ಜನ್ಮವನ್ನು ನೀಡಿದವರು ಗುಪ್ತ ಅರಸರು. ಹಾಗಾಗಿನೇ ಹಿಂದೂ ಧರ್ಮದ ಪುನರುತ್ಥಾನವು ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಮತ್ತು ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲು ಕಾರಣವೂ ಸಹ ಆಗಿದೆ. ಗುಪ್ತ ಅರಸರು ಹಿಂದೂ ಧರ್ಮದ ಅನುಯಾಯಿಗಳಾದರು. ಹಿಂದೂ ಧರ್ಮದ ಅನುಯಾಯಿಗಳಾದರೂ ಅವರು ಅನ್ಯ ಮತಗಳನ್ನು, ಅನ್ಯ ಧರ್ಮಗಳನ್ನು ದ್ವೇಷಿಸಲಿಲ್ಲ. ಬದಲಾಗಿ ಧರ್ಮ ಸಹಿಷ್ಣುಗಳಾಗಿ, ಧರ್ಮ ಬೀರುಗಳಾಗಿ ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಸಹ ಅವರು ಆಶ್ರಯವನ್ನು ಕೊಡ್ತಾರೆ. ಹಾಗಾಗಿನೇ ಅನ್ಯ ಧರ್ಮಗಳ ಬಗ್ಗೆ ಸಹಿಷ್ಣುಗಳಾಗಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಅವರು ಕಾರಣೀಭೂತರಾದರು. ಹಿಂದೂ ಧರ್ಮ ರಾಜಧರ್ಮವಾಯಿತು. ಗುಪ್ತ ಅರಸರ ಕಾಲದಲ್ಲಿ ಹಿಂದೂ ಧರ್ಮ ರಾಜಾಶ್ರಯವನ್ನು ಪಡೆದದ್ದಷ್ಟೇ ಅಲ್ಲ, ಗುಪ್ತರ ರಾಜಧರ್ಮವೂ ಆಗಿ ಬೆಳವಣಿಗೆಯನ್ನು ಹೊಂದಿದೆ. ವಿಷ್ಣು, ಶಿವ, ದುರ್ಗೆ ಮುಂತಾದ ದೇವತೆಗಳ ಆರಾಧನೆ ಜನಪ್ರಿಯವಾಗುತ್ತೆ. ಗುಪ್ತ ಅರಸರುಗಳು ವೈದಿಕ ವಿಧಿವಿಧಾನಗಳನ್ನು, ಸಂಪ್ರದಾಯಗಳನ್ನು ಅನುಸರಿಸ್ತಾರೆ. ವೈದಿಕ ವಿಧಿಗಳಾದಂಥ ಅಶ್ವಮೇಧ, ವಾಜಪೇಯ, ರಾಜಸೂಯ ಮುಂತಾದ ಯಾಗಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಭವ್ಯವಾಗಿ ಆಚರಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಅನೇಕ ವಿಷ್ಣು ದೇವಾಲಯಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಹಾಗಾಗಿಯೇ ಅನೇಕ ಅರಸರು ಪರಮ ಭಾಗವತ ಎಂಬ ಬಿರುದನ್ನು ಸಹ ಹೊಂದಿದ್ದು, ಇದು ವಿಷ್ಣುವಿನ ಮೇಲೆ ಅವರಿಗೆ ಇದ್ದಂಥ ಅಪಾರವಾದಂತಹ ಭಕ್ತಿಯನ್ನು, ಹಿಂದೂ ಧರ್ಮದ ಮೇಲೆ ಹೊಂದಿದ್ದಂಥ ಕಾಳಜಿಯನ್ನು ನಮಗೆ ಸೂಚಿಸುತ್ತೆ. ಹೀಗೆ ವೈಷ್ಣವ ಪಂಥವಲ್ಲದೆ ಶೈವ ಪಂಥ ಮತ್ತು ಶಾಕ್ತ ಪಂಥಗಳು ಸಹ ಈ ಕಾಲದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಾರೆ. ವಿಷ್ಣುವಿನ ಆರಾಧನೆಯ ಜೊತೆಗೆ ಶಿವ ಮತ್ತು ಶಕ್ತಿ ಅಂದರೆ ಮಾತೃದೇವತೆಗಳ ಆರಾಧನೆ ಅಂತಕ್ಕಂಥದ್ದು ಸಹ ಇಲ್ಲಿ ಕಂಡುಬರುತ್ತೆ. ಶಕ್ತಿ ದೇವತೆಗಳ ಆರಾಧನೆ ಆರಂಭ ಆಗುತ್ತೆ. ಹೀಗೆ ಹಿಂದೂ ಧರ್ಮದ ಶಾಖೆಗಳಾದಂಥ ವೈಷ್ಣವ ಪಂಥ, ಶೈವ ಪಂಥ ಮತ್ತು ಶಾಕ್ತ ಪಂಥಗಳು ಈ ಕಾಲದಲ್ಲಿ ಬೆಳೆದಿದ್ದಲ್ಲದೆ ಹಿಂದೂ ಸಂಪ್ರದಾಯಗಳನ್ನು, ಹಿಂದೂ ಆಚರಣೆಗಳನ್ನು ಮುಂದುವರಿಸಿಕೊಂಡು ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂತಹ ಕಾರ್ಯವನ್ನು ಗುಪ್ತ ಅರಸರು ಮಾಡ್ತಾರೆ. ಹಾಗಾಗಿನೇ ಈ ಕಾಲದಲ್ಲಿ ಮುದುಡಿದ ಮೊಗ್ಗಾಗಿ ತನ್ನ ಪ್ರಭಾವವನ್ನು ಕಳೆದುಕೊಂಡು ಅನ್ಯ ಧರ್ಮಗಳ ಒಂದು ಮುಷ್ಟಿ ಹಿಡಿತ, ಕಪಿ ಹಿಡಿತಕ್ಕೆ ಒಳಗಾಗಿದ್ದಂಥ ಹಿಂದೂ ಧರ್ಮವನ್ನು ಮತ್ತೆ ಪೋಷಿಸಿ ಬೆಳೆಸಿ ಅದನ್ನು ಹೆಮ್ಮರವಾಗಿ ನಿಲ್ಲುವಂತೆ ಮಾಡಿದಂಥ ಕೀರ್ತಿ ಗುಪ್ತರಿಗೆ ಸಲ್ಲುತ್ತೆ. ಹಾಗಾಗಿನೇ ಗುಪ್ತರ ಕಾಲವನ್ನು ಹಿಂದೂ ಧರ್ಮದ ನವೋದಯದ ಕಾಲ, ಹಿಂದೂ ಧರ್ಮದ ಪುನರುಜ್ಜೀವನದ ಕಾಲ ಅಂತೇಳಿ ಬಣ್ಣಿಸಿದರೂ ತಪ್ಪಾಗಲಾರದು. ಗುಪ್ತ ಅರಸರೇನಾದರೂ ಹಿಂದೂ ಧರ್ಮಕ್ಕೆ ಆಶ್ರಯವನ್ನು ನೀಡದೆ ಹೋಗಿದ್ರೆ ಇವತ್ತು ಭಾರತದಲ್ಲಿ ಹಿಂದೂ ಧರ್ಮವನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿನೇ ಹಿಂದೂ ಧರ್ಮ ಇವತ್ತು ಭಾರತದಲ್ಲಿ ಉಳಿದಿದೆ, ಬೆಳೆದಿದೆ ಅಂತ ಹೇಳಿದರೆ ಅದಕ್ಕೆ ಗುಪ್ತ ದೊರೆಗಳ ಕೊಡುಗೆ ಅಪಾರವಾದದ್ದಾಗಿದೆ. ಹಾಗಾಗಿನೇ ಹಿಂದೂ ಧರ್ಮದ ಪುನರುತ್ಥಾನ, ಹಿಂದೂ ಧರ್ಮದ ನವೋದಯ ಗುಪ್ತರ ಕಾಲದಲ್ಲಾಗಿದ್ದರಿಂದಾಗಿಯೇ ಈ ಕಾಲವನ್ನು ನಾವು ಸುವರ್ಣ ಯುಗ ಅಂತೇಳಿ ಕರೆಯೋದರಲ್ಲಿ ಯಾವುದೇ ತಪ್ಪಿಲ್ಲ. ಇನ್ನು ಎರಡನೆಯ ಅಂಶ ಶಿಕ್ಷಣ. ಗುಪ್ತರ ಕಾಲಾವಧಿಯಲ್ಲಿ ಭಾರತೀಯ ಶಿಕ್ಷಣ ಮತ್ತೆ ಪ್ರವರ್ಧಮಾನಕ್ಕೆ ಬರುತ್ತೆ.
ಗುರುಕುಲ ಶಿಕ್ಷಣ ಪದ್ಧತಿಯ ಆಚರಣೆಗಳು ಮತ್ತೆ ಆರಂಭವಾಗ್ತವೆ. ಗುಪ್ತ ಅರಸರುಗಳು ಸ್ವತಃ ವಿದ್ವಾಂಸರಾಗಿದ್ದು ಶಿಕ್ಷಣ ತಜ್ಞರೂ ಸಹ ಆಗಿದ್ದರು. ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಈ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತೀಯರಷ್ಟೇ ಅಲ್ಲದೆ ಅನೇಕ ವಿದೇಶಿ ವಿದ್ಯಾರ್ಥಿಗಳು ಸಹ ಬಂದು ಇಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅಂದರೆ ಇವರ ಕಾಲದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ವಿಶ್ವವಿದ್ಯಾನಿಲಯಗಳು ಭಾರತದಲ್ಲಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದ್ದು ಅನ್ನಲಿಕ್ಕೆ ಇದಕ್ಕಿಂತಲೂ ಉತ್ತಮ ಉದಾಹರಣೆ, ನಿದರ್ಶನ ಬೇಕಿಲ್ಲ. ಆ ಕಾಲದ ಪ್ರಮುಖ ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದ್ರೆ ತಕ್ಷಶಿಲೆ, ನಳಂದ, ಅಜಂತ, ಸಾರನಾಥ, ಇನ್ನು ಮುಂತಾದ ಅನೇಕ ವಿಶ್ವವಿದ್ಯಾನಿಲಯಗಳು ಗುಪ್ತರ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಾಗಿವೆ. ಒಂದನೆಯ ಕುಮಾರಗುಪ್ತ ನಳಂದ ವಿಶ್ವವಿದ್ಯಾನಿಲಯದ ಸ್ಥಾಪನೆಯನ್ನು ಮಾಡ್ತಾರೆ. ಭಾರತೀಯರು ಒಳಗೊಂಡಂತೆ ವಿದೇಶಗಳಿಂದಲೂ ಸಹ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬರ್ತಾರೆ. ಪ್ರಾಚೀನ ವಿಶ್ವದ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಲ್ಲಿ ನಳಂದ ವಿಶ್ವವಿದ್ಯಾನಿಲಯವು ಒಂದು. ಅಂತಹ ಭವ್ಯವಾದಂತಹ ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದ್ದಷ್ಟೇ ಅಲ್ಲ, ಭಾರತೀಯ ಶಿಕ್ಷಣವನ್ನು, ಭಾರತೀಯ ಜ್ಞಾನವನ್ನು ಇಡೀ ವಿಶ್ವಕ್ಕೆ ಪ್ರಸಾರವನ್ನು ಮಾಡಿದಂತಹ ಕೀರ್ತಿ ಈ ಗುಪ್ತ ಅರಸರಿಗೆ ಸಲ್ಲುತ್ತದೆ. ಇವುಗಳಲ್ಲದೆ ಪಾಟಲಿಪುತ್ರ, ವಲ್ಲಭಿ ಇವರ ಪ್ರಮುಖ ಶಿಕ್ಷಣದ ಕೇಂದ್ರಗಳಾಗಿಯೂ ಕಾರ್ಯವನ್ನು ನಿರ್ವಹಿಸ್ತವೆ. ಇಲ್ಲಿ ಭಾರತೀಯ ಪುರಾಣಗಳನ್ನು, ಭಾರತೀಯ ತತ್ವಶಾಸ್ತ್ರವನ್ನು, ಅಂಕಗಣಿತ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ, ವೈದ್ಯ ವಿಜ್ಞಾನ, ಹೀಗೆ ಅನೇಕ ವಿಷಯಗಳನ್ನು ಆ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗ್ತಾ ಇದೆ. ಇಲ್ಲಿ ಬೋಧಿಸ್ತಾ ಇದ್ದಂಥ ಗುರುಗಳನ್ನು ಆಚಾರ್ಯರು ಎಂದೇ ಸಂಬೋಧಿಸಲಾಗ್ತಾ ಇದೆ. ಇಡೀ ಜಗತ್ತು ಇನ್ನೂ ಕತ್ತಲೆಯಲ್ಲಿದ್ದಾಗ ಇಡೀ ವಿಶ್ವಕ್ಕೆ ಜ್ಞಾನದ ಹಣತೆಯನ್ನು ಹಚ್ಚಿದಂತಹ ಕೀರ್ತಿ ಈ ವಿಶ್ವವಿದ್ಯಾಲಯಗಳಿಗೆ ಸಲ್ಲುತ್ತದೆ. ಅಂತಹ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳು ತಲೆ ಎತ್ತಲು ಮತ್ತು ಜ್ಞಾನ ಪ್ರಸಾರವಾಗಲು ಕಾರಣರಾದಂಥವರೇ ಗುಪ್ತ ಅರಸರುಗಳು. ಹಾಗಾಗಿಯೇ ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಬಣ್ಣಿಸಬಹುದು. ಹೀಗೆ ಶಿಕ್ಷಣ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಕರೀಲಿಕ್ಕೆ ಇರ್ತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ಕಾರಣ. ಇನ್ನು ಮೂರನೇದಾಗಿ ಸಾಹಿತ್ಯ. ಶಿಕ್ಷಣ ಬೆಳೆದಂತೆ ಸುಶಿಕ್ಷಿತ ವರ್ಗ, ವಿದ್ಯಾವಂತ ವರ್ಗ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ವಿಪುಲವಾದಂತಹ ಸಾಹಿತ್ಯದ ಸೃಷ್ಟಿಯನ್ನು ಮಾಡುತ್ತೆ. ಶ್ಲೋಕಗಳ ರೂಪದಲ್ಲಿದ್ದಂಥ ವೇದಗಳನ್ನು ಅಥವಾ ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಅವಧಿಯಲ್ಲಿ ಬರವಣಿಗೆಯ ರೂಪದಲ್ಲಿ ದಾಖಲಿಸಲಾಗಿದೆ. ಅಂದರೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇವೆಲ್ಲವುಗಳು ಲಿಖಿತ ರೂಪದಲ್ಲಿರದೆ ಮೌಖಿಕ ರೂಪದಲ್ಲಿಯೇ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತಾ ಬರ್ತಾ ಇದೆ. ಅದನ್ನು ಮೊದಲ ಬಾರಿಗೆ ಗುಪ್ತರ ಕಾಲದಲ್ಲಿ ಲಿಖಿತ ರೂಪದಲ್ಲಿ ಬರೆಯಲಾಗಿದೆ. ಹೀಗೆ ಭಾರತೀಯ ಧಾರ್ಮಿಕ ಸಾಹಿತ್ಯವು ಗುಪ್ತರ ಕಾಲದಲ್ಲಿ ಲಿಖಿತ ರೂಪ ಅಂತಕ್ಕಂಥದ್ದನ್ನು ಪಡೆದುಕೊಳ್ಳುತ್ತೆ. ಹಾಗೆಯೇ ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತಲೂ ಸಹ ಕರೆಯಲಾಗಿದೆ. ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಡಳಿತ ಕಾಲದಲ್ಲಿ ನವಮಣಿಗಳು ಅಂದರೆ
9 ಜನ ಶ್ರೇಷ್ಠ ವಿದ್ವಾಂಸರಿಗೆ ಎರಡನೇ ಚಂದ್ರಗುಪ್ತ ಆಶ್ರಯದಾತನಾಗಿದ್ದ. ಆ ನವಮಣಿಗಳಲ್ಲದೆ ಇನ್ನೂ ಅನೇಕ ಜನ ಶ್ರೇಷ್ಠ ವಿದ್ವಾಂಸರುಗಳಿಗೆ ಇವರು ಆಶ್ರಯದಾತರಾಗಿದ್ದರು. ಸಮುದ್ರಗುಪ್ತ ತನ್ನ ದಿಗ್ವಿಜಯಗಳಿಗೆ ಮಾತ್ರ ಅವನು ಪ್ರಸಿದ್ಧನಾಗಿರದೆ ಅಲಹಾಬಾದ್ ಶಾಸನದಲ್ಲಿ ಅವನನ್ನು ಕವಿರಾಜನೆಂದೇ ವರ್ಣಿಸಲಾಗಿದೆ. ಸ್ವತಃ ಕವಿಯಾಗಿದ್ದು ಕವಿಗಳಿಗೆ ಆಶ್ರಯದಾತನೂ ಆಗಿದ್ದ. ಅವನ ನಂತರ ಬಂದಂತಹ ಎರಡನೇ ಚಂದ್ರಗುಪ್ತ, ಇವನ ಆಡಳಿತ ಕಾಲವನ್ನೇ ನಾವು ಗುಪ್ತರ ಯುಗದಲ್ಲಿ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕರೀತೇವೆ. ಹೀಗೆ ವಿಶಾಲವಾದಂಥ ಸಾಮ್ರಾಜ್ಯವನ್ನು ಕಟ್ಟಿದ್ದಷ್ಟೇ ಅಲ್ಲದೆ ಕವಿಗಳಿಗೆ ವಿದ್ವಾಂಸರಿಗೆ ಆಶ್ರಯದಾತರಾಗಿ ಸಾಹಿತ್ಯವನ್ನು ಪೋಷಿಸಿದ ಕೀರ್ತಿಯೂ ಸಹ ಗುಪ್ತ ಅರಸರಿಗೆ ಸಲ್ಲುತ್ತದೆ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ಕಾಳಿದಾಸ ಎಂಬ ಕವಿ ಭಾರತದ ಶ್ರೇಷ್ಠ ಸಂಸ್ಕೃತದ ನಾಟಕಕಾರ. ಇವನನ್ನು ಭಾರತದ ಶೇಕ್ಸ್ಪಿಯರ್ ಎಂದೂ ಸಹ ಕರೆಯಲಾಗಿದೆ. ಇಂಗ್ಲಿಷ್ ಸಾಹಿತ್ಯದ ಶ್ರೇಷ್ಠ ನಾಟಕಕಾರ ಶೇಕ್ಸ್ಪಿಯರ್ ಟ್ರಾಜಿಡಿ, ದುರಂತ ನಾಟಕಗಳನ್ನು ರಚನೆಯನ್ನು ಮಾಡಿದರೆ, ಭಾರತದ ಶೇಕ್ಸ್ಪಿಯರ್ ಎಂದೇ ಖ್ಯಾತನಾದಂಥ ಕಾಳಿದಾಸ ಸಂಸ್ಕೃತದಲ್ಲಿ ಸುಖಾಂತ ನಾಟಕಗಳನ್ನು ರಚನೆಯನ್ನು ಮಾಡ್ತಾನೆ. ಇಂಗ್ಲಿಷ್ನಲ್ಲಿ ದುಃಖಾಂತ ನಾಟಕಗಳು ಶೇಕ್ಸ್ಪಿಯರ್ನಿಂದ ರಚನೆ ಆದರೆ, ಭಾರತದಲ್ಲಿ ಸುಖಾಂತ ನಾಟಕಗಳು ಕಾಳಿದಾಸನಿಂದ ರಚನೆ ಆಗ್ತವೆ. ಕಾಳಿದಾಸ ರಚಿಸಿದಂಥ ಪ್ರಮುಖ ನಾಟಕಗಳು ಅಂತ ಹೇಳಿದ್ರೆ ಶಾಕುಂತಲ, ಮಾಳವಿ ಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಇವು ಕಾಳಿದಾಸನಿಂದ ರಚನೆಯಾದಂಥ ಪ್ರಮುಖ ನಾಟಕಗಳು. ಇವುಗಳಲ್ಲದೆ ರಘುವಂಶ, ಕುಮಾರ ಸಂಭವ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ಮೇಘದೂತ, ಋತುಸಂಹಾರ ಎಂಬ ಗೀತ ಕಾವ್ಯಗಳು ಇವನಿಂದ ರಚನೆ ಆಗಿವೆ. ಹೀಗೆ ಗುಪ್ತರ ಕಾಲದಲ್ಲಿದ್ದಂಥ ಅತ್ಯಂತ ಶ್ರೇಷ್ಠ ಸಾಹಿತಿ, ವಿದ್ವಾಂಸ, ಕವಿ ಯಾರು ಅಂತ ಹೇಳಿದ್ರೆ ಕಾಳಿದಾಸ. ಕಾಳಿದಾಸನ ಕೃತಿಗಳನ್ನು ಹೆಸರಿಸಿ ಅಂತೇಳಿ 2 ಅಂಕದ ಪ್ರಮುಖವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿನೇ ಅವನ ಕೃತಿಗಳನ್ನು ಚೆನ್ನಾಗಿ ನೀವು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಆ ಕಾಲದಲ್ಲಿದ್ದಂಥ ನವಮಣಿಗಳು 9 ಜನ ಶ್ರೇಷ್ಠ ಕವಿಗಳು ಮತ್ತು ಅವರ ಕೃತಿಗಳನ್ನು ನಾವು ನೋಡೋದಾದರೆ, ಮೊದಲನೆಯವನೇ ಕಾಳಿದಾಸ. ನಾನೀಗಾಗಲೇ ಹೇಳಿದೆ, ಅವನು 3 ಶ್ರೇಷ್ಠ ನಾಟಕಗಳನ್ನು ಬರೆದಂಥ ಶಾಕುಂತಲ, ಮಾಳವಿ ಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಇವನ ಪ್ರಮುಖವಾದಂಥ ನಾಟಕಗಳು. ಹಾಗೆಯೇ ರಘುವಂಶ, ಕುಮಾರ ಸಂಭವ ಇವನ ಮಹಾಕಾವ್ಯಗಳು, ಮೇಘದೂತ, ಋತುಸಂಹಾರ ಇವನ ಗೀತ ಕಾವ್ಯಗಳು. ಇನ್ನು ಎರಡನೆಯವರು ವರಾಹ ಮಿಹಿರ. ವರಾಹ ಮಿಹಿರ ಭಾರತದ ಶ್ರೇಷ್ಠ ಗಣಿತಜ್ಞ ಮತ್ತು ಖಗೋಳ ಶಾಸ್ತ್ರಜ್ಞನಾಗಿದ್ದಂಥ ವರಾಹ ಮಿಹಿರ ಬೃಹತ್ ಸಂಹಿತೆ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಈ ಕೃತಿಯಲ್ಲಿ ಅವನು ಗ್ರಹಗಳ, ಆಕಾಶಕಾಯಗಳ ಚಲನವಲನದ ಕುರಿತು ಮಾಹಿತಿಯನ್ನು ನೀಡ್ತಾನೆ. ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೆಳವಣಿಗೆಗೆ ಇವನು ಕಾರಣನಾಗ್ತಾನೆ. ಲಘು ಜಾತಕ, ಬೃಹತ್ ಜಾತಕ ಎಂಬ ಕೃತಿಗಳನ್ನು ಸಹ ಇವನು ರಚನೆಯನ್ನು ಮಾಡಿದ್ದಾನೆ. ಇನ್ನು ಮೂರನೆಯವನು ಘಟಕರ್ಪರ. ಮತ್ತು ನವಮಣಿಗಳಲ್ಲಿ
ಮೂರನೆಯವನೇ ಯಾರು ಅಂತ ಹೇಳಿದ್ರೆ ಘಟಕರ್ಪರ. ಇವನು ಘಟಕರ್ಪರ ಕಾವ್ಯ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಇನ್ನು ನಾಲ್ಕನೆಯವನು ವರರುಚಿ, ಈ ಕಾಲದ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸ. ಇವನು ವ್ಯಾಕರಣ ಎಂಬ ಗ್ರಂಥದ ರಚನೆಯನ್ನು ಮಾಡ್ತಾನೆ. ಸಂಸ್ಕೃತ ಭಾಷೆಯ ಬೆಳವಣಿಗೆಗೆ ಇದು ಕಾರಣವಾಗುತ್ತೆ. ಇನ್ನು ಅಮರಸಿಂಹ ಎಂತಕ್ಕಂಥವನು, ಇವನು ಅಮರಕೋಶ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಆರನೇ ಧನ್ವಂತರಿ, ಇವನು ಆಯುರ್ವೇದ ನಿಘಂಟು ಎಂಬ ಕೃತಿಯನ್ನು ರಚಿಸ್ತಾನೆ. ಧನ್ವಂತರಿಯನ್ನು ಭಾರತೀಯ ಆಯುರ್ವೇದ ಪಿತಾಮಹ ಅಂತಲೂ ಸಹ ಕರೆಯಲಾಗಿದೆ. ಈಗ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಬೆಳವಣಿಗೆಯಲ್ಲಿ ಧನ್ವಂತರಿಯ ಕೊಡುಗೆ ಸಾಕಷ್ಟಿದೆ. ಹಾಗಾಗಿನೇ ಅವನನ್ನು ಭಾರತೀಯ ಆಯುರ್ವೇದ ಪಿತಾಮಹ ಅಂತೇಳಿ ಕರೆಯಲಾಗಿದೆ. ಅವನು ರಚಿಸಿದಂತಹ ಕೃತಿಯೇ ಆಯುರ್ವೇದ ನಿಘಂಟು. ಇನ್ನು ಏಳನೇ ಶಂಕು. ಶಂಕು ಎಂತಕ್ಕಂಥವನು ಶಿಲ್ಪಶಾಸ್ತ್ರ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಈ ಕೃತಿ ಭಾರತೀಯ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪಶಾಸ್ತ್ರದ ಬೆಳವಣಿಗೆಗೆ ಕಾರಣವಾಗುತ್ತೆ. ಇನ್ನು ಕ್ಷಪಣಕ ಎಂಬ ಮತ್ತೊಬ್ಬ ಕವಿ ಜ್ಯೋತಿಷ್ಯ ಶಾಸ್ತ್ರ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಭಾರತೀಯ ಜ್ಯೋತಿರ್ವಿಜ್ಞಾನದ ಬೆಳವಣಿಗೆಗೆ ಕಾರಣವಾಗುತ್ತೆ. ಇನ್ನು ಕೊನೆಯವನು ವೇತಾಲ ಭಟ್ಟ. ನವಮಣಿಗಳಲ್ಲಿ ಕೊನೆಯನಾದಂಥವನು ವೇತಾಲ ಭಟ್ಟ. ಇವನು ಮಂತ್ರಶಾಸ್ತ್ರ ಎಂಬ ಕೃತಿಯ ರಚನೆಯನ್ನು ಮಾಡ್ತಾನೆ. ಹೀಗೆ ಈ ಕಾಲದಲ್ಲಿ 9 ಜನ ನವಮಣಿಗಳು ಕಂಡುಬರ್ತಾರೆ. ಕಾಳಿದಾಸ, ವರಹಮಿಹಿರ, ಘಟಕರ್ಪರ, ವರರುಚಿ, ಅಮರಸಿಂಹ, ಧನ್ವಂತರಿ, ಶಂಕು, ಕ್ಷಪಣಕ, ವೇತಾಲ ಭಟ್ಟ. ಇವರು 9 ಜನ ಗುಪ್ತರ ಕಾಲದ ನವಮಣಿಗಳೆಂದೇ ಪ್ರಸಿದ್ಧರಾಗಿದ್ದಾರೆ. ಇನ್ನು ಇವರಲ್ಲದೆ ಇನ್ನೂ ಅನೇಕ ಜನ ಕವಿಗಳು ಗುಪ್ತರ ಆಸ್ಥಾನದಲ್ಲಿದ್ದರು. ಅಂತಹ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳನ್ನು ನಾವು ನೋಡೋದಾದರೆ ಶೂದ್ರಕ, ಮೃಚ್ಛುಕಟಿಕ ಎಂಬ ನಾಟಕವನ್ನು ರಚನೆಯನ್ನು ಮಾಡ್ತಾನೆ. ಶೂದ್ರಕ, ಮೃಚ್ಛುಕಟಿಕ ಎಂಬ ನಾಟಕವನ್ನು ರಚಿಸಿದ. ಇನ್ನು ಭಾರವಿ ಮತ್ತೊಬ್ಬ ಕವಿ. ಆ ಭಾರವಿ ರಚಿಸಿರ್ತಕ್ಕಂಥ ಕೃತಿ ಕಿರಾತಾರ್ಜುನೀಯಂ ಎಂಬ ಕೃತಿಯನ್ನು ರಚಿಸ್ತಾನೆ. ಇನ್ನು ದಂಡಿ ಆ ಕಾಲದ ಮತ್ತೋರ್ವ ಪ್ರಮುಖ ಕವಿ. ಇವನು ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ ಎಂಬ ಕೃತಿಗಳನ್ನು ರಚಿಸ್ತಾನೆ. ಕಾವ್ಯದರ್ಶ ಮತ್ತು ದಶಕುಮಾರ ಚರಿತೆ ಇವು ದಂಡಿ ಕವಿ ರಚಿಸಿದಂಥ ಕೃತಿಗಳು. ಇನ್ನು ಮತ್ತೊಬ್ಬ ಕವಿ ವಿಶಾಖದತ್ತ. ವಿಶಾಖದತ್ತ ರಚಿಸಿದಂತಹ ಕೃತಿಗಳು ಅಂತ ಹೇಳಿದರೆ ಮುದ್ರಾರಾಕ್ಷಸ. ಈ ಕೃತಿ ಮೌರ್ಯ ವಂಶದ ಸ್ಥಾಪನೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮಗೆ ದೊರಕಿಸಿಕೊಡುತ್ತೆ. ಕೌಟಿಲ್ಯ ಅಥವಾ ಚಾಣಕ್ಯನ ಸಹಾಯದಿಂದ ಹೇಗೆ ಮೌರ್ಯ ವಂಶವನ್ನು ಚಂದ್ರಗುಪ್ತ ಸ್ಥಾಪನೆಯನ್ನು ಮಾಡಿದ ಎಂಬ ಅನೇಕ ಸಂಗತಿಗಳನ್ನು ಇದರಲ್ಲಿ ವಿವರಿಸಲಾಗಿದೆ. ಅವನ ಮತ್ತೊಂದು ಕೃತಿ ದೇವಿ ಚಂದ್ರಗುಪ್ತಂ. ಇದು ಗುಪ್ತರ ಆರಂಭದ ಪ್ರಸಿದ್ಧ ದೊರೆ 1ನೇ ಚಂದ್ರಗುಪ್ತನ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲಿದೆ. ಹೀಗೆ ವಿಶಾಖದತ್ತ ರಚಿಸಿರ್ತಕ್ಕಂಥ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ
ಕೃತಿಗಳು ನಮಗೆ ಮೌರ್ಯರ ಮತ್ತು 1ನೇ ಚಂದ್ರಗುಪ್ತನ ಇತಿಹಾಸವನ್ನು ತಿಳಿಯಲು ಪ್ರಮುಖ ಆಧಾರಗಳಾಗ್ತವೆ. ಇನ್ನು ವಿಷ್ಣು ಶರ್ಮ ರಚಿಸಿದಂಥ ಪಂಚತಂತ್ರ ಕೃತಿ, ನೀತಿ ಕಥೆಗಳನ್ನು ಒಳಗೊಂಡಂತಹ ಅತ್ಯಂತ ಪ್ರಮುಖವಾದಂಥ ಕೃತಿ ಯಾವುದು ಅಂತಂದರೆ ವಿಷ್ಣು ಶರ್ಮ ರಚಿಸಿದಂತಹ ಪಂಚತಂತ್ರ. ಇನ್ನು ಭವಭೂತಿ ಮತ್ತೊಬ್ಬ ಕವಿ, ಇವನು ರಚಿಸಿದಂಥ ಉತ್ತರ ರಾಮಚರಿತೆ ಎಂಬ ಕೃತಿಯನ್ನು ರಚಿಸ್ತಾನೆ. ಇನ್ನು ಚರಕ ಆ ಕಾಲದ ಶ್ರೇಷ್ಠ ವೈದ್ಯ ಅಥವಾ ಪಂಡಿತ, ಇವನು ರಚಿಸಿದಂಥ ಚರಕ ಸಂಹಿತೆ. ಹಾಗೆಯೇ ಸುಶ್ರುತ ಎಂಬ ಮಹರ್ಷಿ ವೈದ್ಯ ರಚಿಸಿದಂಥ ಸುಶ್ರುತ ಸಂಹಿತೆ ಎಂಬ ಕೃತಿ. ಗುಪ್ತರ ಕಾಲದ ಶ್ರೇಷ್ಠ ವೈದ್ಯರು ಚರಕ ಮತ್ತು ಸುಶ್ರುತರು. ಚರಕ ಸಂಹಿತೆಯನ್ನು ಸುಶ್ರುತ ಸಂಹಿತೆ ಎಂಬ ಕೃತಿಗಳನ್ನು ರಚನೆಯನ್ನು ಮಾಡ್ತಾರೆ. ಇನ್ನು ಈ ಕಾಲದಲ್ಲಿ ಇನ್ನೂ ಅನೇಕ ಕವಿಗಳು ಗುಪ್ತರ ಆಸ್ಥಾನದಲ್ಲಿದ್ದು ತಮ್ಮ ಸಾಹಿತ್ಯದ ಮೂಲಕ, ತಮ್ಮ ಕೃತಿಗಳ ಮೂಲಕ ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಗುಪ್ತರ ಕಾಲ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತಲೇ ಬಣ್ಣಿಸಲಾಗಿದೆ. 2ನೇ ಚಂದ್ರಗುಪ್ತನ ಕಾಲವು ಗ್ರೀಸಿನ ಪೆರಿಕ್ಲಸ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್, ರೋಮಿನ ಪ್ರಸಿದ್ಧ ಅರಸ ಆಗಸ್ಟಸ್ ಸೀಸರ್ನ ಕಾಲಕ್ಕೆ ಹೋಲಿಸಲಾಗಿದ್ದು ಕ್ಲಾಸ್ ಆಫ್ ಎಲ್ಲಾಸ್ ಸುವರ್ಣ ಯುಗ ಅಂತಲೇ ಬಣ್ಣಿಸಲಾಗಿದೆ. ಹೀಗೆ ಗುಪ್ತರ ಕಾಲಾವಧಿಯಲ್ಲಿದ್ದಂಥ ಕವಿಗಳು ಸಂಸ್ಕೃತ ಭಾಷೆಯನ್ನು, ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವ ಮೂಲಕ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗವನ್ನಾಗಿ ಪರಿವರ್ತನೆಯನ್ನು ಮಾಡ್ತಾರೆ. ಇಂದಿನ ತರಗತಿಯಲ್ಲಿ ನಾವು ಗುಪ್ತರ ಯುಗ, ಸುವರ್ಣ ಯುಗ ಅಂತೇಳಿ ಕರೀಲಿಕ್ಕೆ ಕಾರಣವಾದಂಥ 3 ಅಂಶಗಳ ಬಗ್ಗೆ ನಾವು ಚರ್ಚೆಯನ್ನು ನಡೆಸಿದ್ವಿ. ಒಂದು, ಹಿಂದೂ ಧರ್ಮದ ನವೋದಯ. 2ನೇ ಅಂಶ ಶಿಕ್ಷಣ. 3ನೇ ಅಂಶ ಸಾಹಿತ್ಯ. ಹಿಂದೂ ಧರ್ಮದ ನವೋದಯ, ಶಿಕ್ಷಣ ಮತ್ತು ಸಾಹಿತ್ಯ, ಇವುಗಳಿಂದಾಗಿಯೇ ಗುಪ್ತರ ಯುಗ ಭಾರತದ ಚರಿತ್ರೆಯಲ್ಲಿ, ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗವೆಂದೇ ಕರೆಯಲ್ಪಟ್ಟಿದೆ. ನಾವು ಮುಂದಿನ ತರಗತಿಯಲ್ಲಿ ಗುಪ್ತರ ಯುಗ ಸುವರ್ಣ ಯುಗ ಅಂತೇಳಿ ಕರೀಲಿಕ್ಕೆ ಇನ್ನಿತರೆ ಅಂಶಗಳು, ಅದರಲ್ಲೂ ಪ್ರಮುಖವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.